ಲೋಕದ ಸೃಷ್ಟಿಯ ಚರಿತ್ರೆಯನ್ನು ಆದಿಕಾಂಡದಲ್ಲಿ ಓದುವಾಗ ದೇವರು ತನ್ನ ಬಾಯಿಯ ಮಾತಿನಿಂದ ದೃಶ್ಯ ಮತ್ತು ಅದೃಶ್ಯ ವಸ್ತುಗಳನ್ನು ಉಂಟು ಮಾಡಿದ್ದನ್ನು ನೋಡುತ್ತೇವೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಬಾಯಿಯ ವಾರ್ತೆಯ ಮೂಲಕ ಸತ್ತ ಕೆಲವನ್ನು ಎಬ್ಬಿಸುತ್ತಾನೆ ಮತ್ತು ಸೃಷ್ಟಿಯು ತನ್ನ ಮಾತನ್ನು ಕೇಳುವಂತೆ ಮಾಡುತ್ತಾನೆ. ಅಂತಹ ಕೆಲವೊಂದು ಘಟನೆಗಳನ್ನು ಈಗ ಧ್ಯಾನಿಸೋಣ. ಮೊದಲನೇದಾಗಿ ನಾಯಿನ್ ಊರಿನ ಸತ್ತ ವಿಧವೆಯ ಮಗನನ್ನು ಕ್ರಿಸ್ತನು ಎದ್ದೇಳು ಯೌವನಸ್ಥನೇ ಎಂದು ಹೇಳಿಸುತ್ತಾನೆ. ಎರಡನೇದಾಗಿ ಮಾರ್ತಾ ಮರಿಯಳ ಸಹೋದರನಾದ ಲಾಜರನು ಸತ್ತು 4 ದಿನವಾಗಿರುತ್ತದೆ. ಸಮಾಧಿಯ ಬಳಿ ಬಂದು ಲಾಜರನೇ ಹೊರಗೆ ಬಾ ಎಂದು ಅಧಿಕಾರದಿಂದ ಕರೆಯುತ್ತಾನೆ. ಆಗ ಲಾಜರನು ಎದ್ದು ಬರುತ್ತಾನೆ. ಮೂರನೇದಾಗಿ ಸಭಾಮಂದಿರದ ಅಧಿಕಾರಿಯ ಮಗಳನ್ನು ಅಮ್ಮಣಿ ಎದ್ದೇಳು ಎನ್ನುವಾಗ ಆಕೆ ಎದ್ದೇಳುತ್ತಾಳೆ. ನಾಲ್ಕನೆಯದಾಗಿ ಬೋರ್ಗರೆಯುವ ಸಮುದ್ರದ ಅಲೆಗಳಿಗೂ ಬೀಸುವ ಬಿರುಗಾಳಿಗೂ ಸುಮ್ಮನಿರಿ ಎಂದ ತಕ್ಷಣ ಅವು ನಿಂತು ಬಿಡುತ್ತವೆ. ಕೊನೆಯದಾಗಿ ಪಾಪದಲ್ಲಿ ಸತ್ತಂತ ನಮ್ಮನ್ನು ತನ್ನ ವಾಕ್ಯದಿಂದ ಜೀವಿಸುವಂತೆ ಮಾಡಿದನು.